ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪತ್ನಿಯವರಿಗೆ ಪಡೆದಂತಹ ಅಥವಾ ಮೂಡಾದಿಂದ ಸಿಕ್ಕಂತಹ 14 ನಿವೇಶನಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪಾರ್ವತಮ್ಮ ಅವರು ಕೂಡ ಈಗಾಗಲೇ ಈ ಒಂದು ಸೈಟ್ಗಳನ್ನು ಮೂಡಾಗೆ ಹಿಂಪಡೆದಿದೆ ಅಥವಾ ವಾಪಸ್ ಕೊಡುವಂಥ ನಿಟ್ಟಿನಲ್ಲಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ಮೂಡಾ ಆಯುಕ್ತರಾದಂತಹ ರಘುನಂದನ್ ಅವರೇ ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ಏನು ಪ್ರಕ್ರಿಯೆ ಶುರುವಾಗಿದೆ ಅಂತೇಳಿ ಸರ್? ಪ್ರಕ್ರಿಯೆ ಏನೂ ಶುರುವಾಗಿಲ್ಲ. ಅವ್ರು ಲೆಟ್ರ್ ಕೊಟ್ಟೋಗಿದ್ದಾರೆ. ಲೆಟ್ರ್ ಮೇಲೆ ಪತ್ರ ಕೊಟ್ಟಿದ್ದಾರೆ, ರಿಕ್ವಿಸಿಷನ್ನು ನಮ್ಮದು ವಾಪಸ್ ತೊಗೊಳ್ಳಿ ಅಂತ. ಅದ್ರ ಮೇಲೆ ಏನು ಪ್ರಾವಿಷನ್ಸ್ ಇದೆ, ಯಾವ ಥರ ಇದೆ, ಆ್ಯಕ್ಟಲ್ಲಿ ಏನಿದೆ ಎಲ್ಲ ನೋಡಿಕೊಂಡು ಅದ್ರ ಪ್ರಕಾರ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ. ಸರ್ ಯಾವಾಗ ಲೆಟ್ರ್ ತಲುಪಿತು, ಯಾರು ತಲುಪಿಸಿದ್ದಾರೆ? ಇವತ್ತು ಬೆಳಿಗ್ಗೆ ಶ್ರೀಮತಿ ಪಾರ್ವತಿ ಅವರ ಪುತ್ರರಾದಂಥ ಯತೀಂದ್ರ ಅವರು MLC ಅವರು ಬೆಳಿಗ್ಗೆ ಕೊಟ್ಟು ಹೋಗಿದ್ದಾರೆ ಪತ್ರ. ಸರ್ ಈಗ ಮುಂದಿನ ಪ್ರಕ್ರಿಯೆ ಏನಾಗುತ್ತೆ ಅಂತ, ಯಾಕಂದರೆ ಖಾತೆ ರದ್ದಾಗುತ್ತಾ? ನಾವೆಲ್ಲ ಏನು ಅಂತ ಡಿಸ್ಕಸ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ಡಿಸ್ಕಸ್ ಮಾಡಿಕೊಂಡು ತಮಗೆ ತಿಳಿಸ್ತೀವಿ. ಸರ್ ಈಗ ಆ್ಯಸ್ ಪರ್ ಕೂಡ ಆ್ಯಕ್ಟ್ ಪ್ರಕಾರ ಈ ಥರ ಸಾಕಷ್ಟು ಪ್ರಕರಣಗಳು ಬೇರೆ ಬೇರೆ ಪ್ರಾಧಿಕಾರದಲ್ಲಾಗಿದೆ. ಅಲ್ಲಾದಂಥ ಪ್ರಕರಣ ಮಾನದಂಡದ ಮೇಲೆ ಇದ್ರ ಮೇಲೂ ಕೂಡ ಮೂವ್ ಮಾಡ್ತೀರಾ ಅಂತ? ಎಲ್ಲ ಅದನ್ನೇ ನೋಡ್ತಾ ಇದ್ದೀವಿ. ಇವರು ಇನ್ನು ನಮ್ಗೆ ಈಗ ಕೊಟ್ಟೋಗಿದ್ದಾರಲ್ಲ, ನಮ್ಗೆ ಟೈಮ್ ಬೇಕಲ್ಲ ನೋಡೋಕ್ಕೆ. ಎಲ್ಲ ನೋಡ್ಕೊಳ್ತಾ ಇದ್ದೀವಿ. ನೋಡಿಕೊಂಡು ವಿ ವಿಲ್ ಕಮ್ ಟು ಎ ಕನ್ಕ್ಲೂಷನ್ ಆ್ಯಂಡ್ ವಿ ವಿಲ್ ಟೇಕ್ ಎ ಡಿಸಿಷನ್. ಸರ್ ಯಾಕೆಂದರೆ ಇನ್ನೊಂದು ವಿಚಾರ ಅಂದರೆ ಲೋಕಾಯುಕ್ತ ಮತ್ತು ED ಅದು ಬೇರೆ ವಿಚಾರವಾಗಿ ಬಿಟ್ಟರೂ ಕೂಡ ನ್ಯಾಯಾಂಗ ತನಿಖೆ ಕೂಡ ಈಗಾಗಲೇ ಮೂಡಾದಲ್ಲಿ ನಡೀತಾ ಇದೆ, ದೇಸಾಯಿ ಅವರ ನೇತೃತ್ವದಲ್ಲಿ. ಎಲ್ಲರನ್ನು ಇದು ಕೂಡ ತೊಡಕಾಗ್ತದೆ ಅಥವಾ ಇದ್ರ ಬಗ್ಗೆ ನೀವು ಇದೇ ಅಧಿಕಾರಿಗಳಿಗೆ ಏನಾದ್ರು ತರ್ತೀರಂತೆ? ಹೌದು, ಎಲ್ಲ ಥರದಲ್ಲೂ ನಾವು ಅದನ್ನು ವಿಮರ್ಶೆ ಮಾಡಿಕೊಂಡು ಎಲ್ಲ ಆಪ್ಷನ್ಸ್ನು ಕನ್ಸಿಡರ್ ಮಾಡಿಕೊಂಡು ಅದ್ರ ಮೇಲೆ ಇದನ್ನು ತೊಗೊಳ್ತೀವಿ. ಸದ್ಯಕ್ಕೇನು ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ ಯಾವ ಥರ ಹೋಗಬೇಕು ಅಂತ. ಥ್ಯಾಂಕ್ ಯು. ಇಷ್ಟು ಮೂಡಾ ಆಯುಕ್ತರಾದಂತಹ ರಘುನಂದನ್ ಅವರ ಮಾತಾಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ಈಗಾಗಲೇ ಇದು ಪತ್ರ ತಲುಪಿರ್ತಕ್ಕಂಥದ್ದು. ಈ ಒಂದು ಪತ್ರವನ್ನು ಯತೀಂದ್ರ ಅವರು ತಲುಪಿಸಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಸಮಾಲೋಚನೆ ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕೆಲವೊಮ್ಮೆ ಸತೀಶ್ ಜೊತೆ ಯಶಸ್ವಿ ಮತ್ತು ನ್ಯೂಸ್ ಕನ್ನಡ, ಮೈಸೂರು.